ನಮಸ್ಕಾರ. ಡಿವಿ ನ್ಯೂಸ್ ಕರ್ನಾಟಕ. ನಾನು ಶಂಕರ್ ತೊಂಟಾಪುರ. ವಿಜಯಪುರ ಜಿಲ್ಲೆಯ RPD ಟಾಸ್ಕ್ ಫೋರ್ಸ್ನ ಜಿಲ್ಲಾಧ್ಯಕ್ಷನಾಗಿದ್ದೇನೆ. ನಾವು ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ವಿಕಲಚೇತನರು ಹಾಗೂ ಎಲ್ಲ ಸಂಘ ಸಂಸ್ಥೆಗಳು ಕೂಡಿಕೊಂಡು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ. ನಮ್ದು ಏನಪ್ಪ ಅಂದರೆ ಮನವಿ ಉದ್ದೇಶ ಏನಪ್ಪ ಅಂದರೆ ನಮ್ಮದು 2016 ಕಾಯ್ದೆ ಸರಿಯಾಗಿ ಜಾರಿ ಆಗಬೇಕು, ಅದನ್ನು ಜಾರಿ ಆಗ್ತಾ ಇಲ್ಲ. ಸುಮಾರು ಕಾಯ್ದೆಯಾಗಿ 9 ವರ್ಷ ಆದರೂ ಸಹ ಕಾಯ್ದೆ ಪೂರ್ಣವಾಗಿ ಜಾರಿ ಆಗ್ತಾ ಇಲ್ಲ. ಹೀಗಾಗಿ ಇದರಿಂದ ನಮಗೆ ಎಲ್ಲ ಹಕ್ಕುಗಳು ನಮಗೆ ಸಿಗ್ತಾ ಇಲ್ಲ. ಈಗ ನಾವು ಹಕ್ಕೊತ್ತಾಯ ಮಾಡ್ತಾ ಇದ್ದೇವೆ. ಏನಪ್ಪ ಅಂದರೆ ಇವತ್ತು ವಿಕಲಚೇತನರಿಗೆ ಕೇವಲ 800 ರೂಪಾಯಿ 14 ರೂಪಾಯಿ ಪೆನ್ಷನ್ ಕೊಡ್ತಾರೆ. ಇದರಿಂದ ವಿಕಲಚೇತನ ಜೀವನ ಮಾಡೋದು ಭಾಳ ಕಷ್ಟ ಆಗಿದೆ. ಯಾಕಪ್ಪ ಅಂದರೆ ಇವತ್ತು ನಿಮ್ಗೆ ಗೊತ್ತಿರೋ ಹಾಗೆ ತುಂಬ ಬೆಲೆ ಏರಿಕೆ ಆಗಿದೆ. ಇದರಿಂದ ಜೀವನ ಮಾಡೋದು ಕಷ್ಟ ಆಗ್ತಾ ಇದೆ. ಅದಕ್ಕಾಗಿ ಏನಪ್ಪ ಅಂದರೆ ಒಂದು 5,000 ಪೆನ್ಷನ್ ಕೊಡಿ ಅಂಥೇಳಿ ಏನಪ್ಪ ಅಂದರೆ ಮಾನ್ಯ ಸರ್ಕಾರಕ್ಕೆ ನಾವು ಮನವಿಯನ್ನು ಮಾಡ್ತಾ ಇದ್ದೇವೆ. ಮತ್ತು ನಮ್ಮ ಎಲ್ಲ ವಿಕಲಚೇತನರು, ಶಿಕ್ಷಣವಂತರು, ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ, ಉದ್ಯೋಗ ಇಲ್ಲದೆ ಕೂತಿದ್ದಾರೆ. ಅದಕ್ಕಾಗಿ ಅವರಿಗೆ ಭಾಳ ದೃಷ್ಟಿಯಿಂದ ಹುದ್ದೆಯನ್ನು ತುಂಬ್ಕೊಂಡಿಲ್ಲ. ಈ ಬ್ಯಾಕ್ಲಾಗ್ ಹುದ್ದೆ ಮುಖಾಂತರ ಅವ್ರು ಹೆಚ್ಚೆಚ್ಚಾಗಿ ಏನಪ್ಪ ಅಂದರೆ ಅವರಿಗೂ ಉದ್ಯೋಗಕ್ಕೆ ತುಂಬಿಕೊಳ್ಳಬೇಕಂತೇಳಿ ಮಾನ್ಯ ಮುಖ್ಯಮಂತ್ರಿಗೆ ಏನಪ್ಪ ಅಂದರೆ ನಾವು ಮನವಿ ಮಾಡ್ತಾ ಇದ್ದೇವೆ. ಅದಕ್ಕೇನಪ್ಪ ಅಂದರೆ ಒಂದು ಭರವಸೆ ಇದೆ, ಇವರು ಅದನ್ನು ಪೂರ್ಣ ಮಾಡ್ತಾರಂತೆ. ಮೋದಿನ್ ಪಾಷಾ ಜಾಗೀರ್ದಾರಂತೆ. ನಾವು ವಿಜಯಪುರ ಜಿಲ್ಲೆಯ ಎಲ್ಲ ವಿಕಲಚೇತನ ಬಂಧುಗಳು 2016 ಕಾನೂನಿನ ಸರಿಯಾಗಿ ಜಾರಿ ಆಗಿಲ್ಲ. ಅದಕ್ಕೆ ಹಲವಾರು ಬೇಡಿಕೆಗಳನ್ನು, ಒಂದು ಪೆನ್ಷನ್ ಆಗಿರ್ಬೋದು, ಅವರ ಒಂದು ನೌಕರಿದಾಗಿರ್ಬೋದು, ಸರ್ಕಾರಿ ಹಾಗೂ ಅರೆ ಸರ್ಕಾರಿ ಇಲಾಖೆಗಳಲ್ಲಿ ನೌಕರಿ ಕೊಡುವ ಒಂದು ಭರವಸೆಗಳಾಗಿರ್ಬೋದು, ಮತ್ತು ಬಸ್ ಪಾಸ್ ಆಗಿರ್ಬೋದು, ಹಲವಾರು ಬೇಡಿಕೆಗಳನ್ನು ಇಟ್ಕೊಂಡು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಒಂದು ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಅದಕ್ಕೆ ಕೂಡಲೇ ಈ ಮನವಿಯನ್ನು ಸ್ಪಂದಿಸಿ ನಮ್ಮ ವಿಕಲಚೇತನರಿಗೆ ನ್ಯಾಯ ದೊರಕಿಸಬೇಕಂತೇಳಿ ನನ್ನ 2 ಮಾತುಗಳು. ವಿನೋದ್ ಖೇಡ್.